దేనికి? 3, 2, 1 ఓపెన్. ఇదేంటి? నా బర్త్డే. హే హ్యాపీ బర్త్డే. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಲುಕ ಯೂಟ್ಯೂಬ್ ಚಾನಲ್. ದಿನಗಳು ಕಳೀತಾ ಇರ್ತವೆ, ವರ್ಷಗಳು ಬರ್ತಾ ಇರ್ತವೆ, ಬರ್ತಡೇಗಳು ಬರ್ತಾ ಇರ್ತವೆ, ಹಾಗೆ ವಯಸ್ಸು ಕೂಡ ಹೋಗ್ತಾ ಇರುತ್ತೆ. ಸೊ ಇಟ್ಸ್ ಮೈ ಬರ್ಡೇ, ಸೆಪ್ಟೆಂಬರ್ 1 ನನ್ನ ಹುಟ್ಟಿದ ದಿನ. ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬೇಗನೆ ಎದ್ದು ಮನೆ ಕಸ ಎಲ್ಲ ಗುಡಿಸಿನೆಲ್ಲ ಒರೆಸಿ ಸ್ನಾನ ಮುಗಿಸಿ ಈಗ ಅಡುಗೆನ ಮಾಡ್ಕೊಳ್ಬೇಕು. ಸೊ ಕ್ವಿಕ್ಕಾಗಿ ಅಡುಗೆನ ಮಾಡ್ಕೊಳ್ತೀನಿ. ಇವತ್ತು ಅಡುಗೆಗೆ ಇಲ್ಲಿ ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬೀನ್ಸು, ಆಲೂಗೆಡ್ಡೆ, ಮುಳುಗಾಯಿನ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಸಾರನ್ನು ಸ್ವಲ್ಪ ಕುಶಣಿ, ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಕುಶಣಿನ ಹುರ್ಕೊಂಡೆ. ಹಾಗೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿಗೆ ಸಾಂಬಾರು ಪುಡಿ ಹುರಿದಿಟ್ಕೊಂಡಿರೋದೆಲ್ಲದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಇವತ್ತು ನಾನು MTR ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಮಾಡಿದ್ದೆ, ಇನ್ನು ಸ್ವಲ್ಪ ಮಿಕ್ಕಿತ್ತು. ಹಾಗೆ ಪುಳಿಯೋಗರೆನೇ ಮಾಡ್ಕೊಳ್ಳೋಣ ಅಂತ, ಬೇಗ ಆಗುತ್ತೆ ಅಂತ ಪುಳಿಯೋಗರೆ ಪುಡಿನ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವ ಖಾರನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ಈ ರೀತಿ ಹಸಿಮೆಣಸಿಕಾಯಿ, ಕುರುಶಣಿ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ. ಈ ಕಡೆ ಪುಳಿಯೋಗರೆಗೆ ಒಗ್ಗರಣೆ ಮಾಡೋಕ್ಕೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ನಂತರ ಪುಳಿಯೋಗರೆ ಪುಡಿನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆಫ್ ಮಾಡ್ಕೊಳ್ತೀನಿ. ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಈ ಕಡೆ ಕೇಸರಿಬಾತ್ ಕೂಡ ಮಾಡ್ಕೊಂಡಿದ್ದೀನಿ. ಕೇಸರಿಬಾತನ್ನು ಸುಮಾರು ಟೈಮ್ ತೋರಿಸಿದ್ದೆ, ಹಾಗಾಗಿ ಇವತ್ತು ಕೇಸರಿಬಾತ್ ಏನೂ ತೋರಿಸಿಲ್ಲ. ದೇವರಿಗೆ ನೈವೇದ್ಯಕ್ಕೆ ಅಂತ ಎಲ್ಲನೂ ರೆಡಿ ಮಾಡಿ ದೇವ್ರ ಪೂಜೆನ ಮಾಡಿಕೊಂಡೆ. ಪೂಜೆ ಇವತ್ತು ಬೇಗನೆ ಆಯಿತು. ಯಾಕೆ ಅಂದರೆ ನಾನು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೊರಟಿದ್ದೆ. ಸೊ ಹಾಗಾಗಿ ಮನೆಯಲ್ಲಿ ಬೇಗನೆ ಪೂಜೆ ಮಾಡಿ ರೆಡಿ ಆಗಬೇಕು. ಫೈನಲಾಗಿ ಅಡುಗೆ ಕೆಲಸ ಮತ್ತು ಪೂಜೆ ಎಲ್ಲ ಮುಗಿದಿದೆ. ಇವಾಗ ನಾನು ಬೇಗ ರೆಡಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಹೊರಟಿದ್ದೀನಿ. ಸೊ ಇದು 2ನೇ ಸತ್ಯನಾರಾಯಣ ಕತೆ ಕೇಳ್ತಾ ಇರೋದು. ಕತೆ ಕೇಳೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಊರಿಂದ ಅಪ್ಪ ಬರ್ತಾ ಇದ್ದಾರೆ, ಅವ್ರನ್ನ ಪಿಕ್ ಮಾಡಿ ನಾವು ಅಲ್ಲಿಗೆ ಹೋಗೋದು. ಸೊ ಅಷ್ಟರೊಳಗೆ ಮುಗ್ದಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಬರ್ಡೇ ದಿವಸ ಇದೊಂದು ಸ್ವಾಮಿ ಪ್ರಸಾದನ ತೊಗೊಳ್ಳೋದು ಒಂದು ವಿಶೇಷ. ಹಾಗೆ ನಾನು ಇವತ್ತು ಏನೋ ಒಂದು ಸ್ಪೆಷಲ್ ನಿಮಗೋಸ್ಕರ ಹೇಳಬೇಕು ಅಂತ ಒಂದು ಸೀಕ್ರೆಟನ್ನು ಹೇಳ್ತೀನಿ ಇವತ್ತು. ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇವತ್ತೆಲ್ಲ ಏನೇನಾಗುತ್ತೆ ಏನೇನಂತ ಫುಲ್ ವಿಡಿಯೋನ ನನ್ನ ಬರ್ಡೇ ವ್ಲಾಗಾಗಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಸೀರೆ ಉಟ್ಕೊಂಡು ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬರ್ಡೇಗೆ ಅಂತ ಹೊಸ ಡ್ರೆಸ್ ತೊಗೊಂಡಿದ್ನಲ್ಲ. ಸೊ ಮತ್ತು ಪೂಜೆಗೆ ಹೋಗ್ತಾ ಇರೋದು ಸ್ಯಾರಿನೇ ಹಾಕೋ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಯಾರಿನ ಈಗ ಚಾಯ್ಸ್ ಮಾಡಿ ಇದನ್ನು ಪಿನ್ ಮಾಡ್ಕೊಳ್ಬೇಕು. ನಾನು ಯೂಶ್ವಲಿ ಯಾವ್ದಾರ ಫಂಕ್ಷನ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹಿಂದಿನ ದಿನವೇ ಎಲ್ಲನೂ ಪ್ರಿಪ್ರೇಷನ್ನ ಮಾಡಿ ಇಟ್ಕೊಂಡಿರ್ತೀನಿ. ಪಿನ್ ಮಾಡಿ ಇಟ್ಕೊಳ್ಳೋದಾಗಲಿ ಪ್ರತಿಯೊಂದನ್ನು ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾನು ನೈಟು ನನ್ನ ಹಸ್ಬೆಂಡ್ ಹೇಳಿದರು ಸ್ಯಾರಿನೇ ಹಾಕೋ, ಪೂಜೆಗಲ್ವಾ ಹೋಗ್ತಾ ಇರೋದು ಅಂತ. ಸೊ ಹಾಗಾಗಿ ಬೆಳಿಗ್ಗೆ ಎಲ್ಲ ಕೆಲಸಗಳನ್ನ ಆದಮೇಲೆ ಸ್ಯಾರಿ ಯಾವುದು ಅಂತ ನೋಡಿ ಅದನ್ನು ಈ ರೀತಿ ಪಿನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಆಯಿತು. ಈಗ ಮೇಕಪ್ ಮಾಡ್ಕೊಳ್ಳೋದು. ನಾನು ಮೇಕಪ್ಪಿಗೆ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಯಾವ ಥರ ಫೌಂಡೇಶನ್ ಆ ಥರ ಎಲ್ಲ ಏನೂ ಹಾಕಲ್ಲ, ನಾನು ಪಾಂಡ್ಸನ್ನೇ ಯೂಸ್ ಮಾಡೋದು. ನಾವು ಒಂದೇನೇ ಫಂಕ್ಷನಿಗೆ ಹೋಗ್ಬೇಕಂದ್ರೆ ಹೇರ್ ಸ್ಟೈಲ್ ಫಸ್ಟು ನೀಟಾಗಿ ಆಗಬೇಕು. ಹೇರ್ ಸ್ಟೈಲ್ ಚೆನ್ನಾಗಾಯಿತು ಅಂದರೆ ಕ್ವಿಕ್ಕಾಗಿ ಮೇಕಪ್ ಆಗಿಬಿಡುತ್ತೆ. ಸ್ಯಾರಿ ಉಟ್ಕೊಳ್ಳೋದು
ಬೇಗನೆ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಫೇಸ್ನ ನೀಟಾಗಿ ಒಂದ್ಸಲ ಒರೆಸ್ಕೊಂಡೆ ಟವಲಿಂದ. ನೆಕ್ಸ್ಟ್ ನಾನಿಲ್ಲಿ ಪಾಂಡ್ಸ್ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ಜಸ್ಟ್ ನಾನು ಏನು ಹಚ್ಕೊಳ್ಳಲ್ಲ, ಪಾಂಡ್ಸ್ ಕ್ರೀಮು ಮತ್ತು ಪೌಡರ್ನ ಹಾಕ್ಕೊಳ್ತೀನಿ. ನನ್ನ ಮೇಕಪ್ಪಲ್ಲಿ ಜಾಸ್ತಿ ಏನು ಎನ್ಹಾನ್ಸ್ ಆಗೋದು ಅಂದರೆ ಲಿಪ್ಸ್ಟಿಕ್ ಮತ್ತು ಕಣ್ಣಿಗೆ ಹಚ್ಕೊಳ್ತೀನಲ್ವ ಕಾಡಿಗೆ. ಸೊ ಇದರಿಂದ ನನ್ನ ಮೇಕಪ್ಪು ಜಾಸ್ತಿ ಮೇಕಪ್ ಮಾಡಿದ್ದೀನಿ ಅನ್ನೋ ಥರ ಎನ್ಹಾನ್ಸ್ ಆಗುತ್ತೆ. ಬಟ್ ನಾನು ಫೌಂಡೇಶನ್ ಎಲ್ಲ ನನ್ನ ಸ್ಕಿನ್ನಿಗೆ ಅದು ಸೂಟ್ ಆಗಲ್ಲ, ಅದೊಂಥರ ನನಗೆ ಇರಿಟೇಟ್ ಅನಿಸುತ್ತೆ. ಸೊ ನಾನು ಅದನ್ನೇನು ಹಾಕೋಲ್ಲ. ಸೊ ಪಾಂಡ್ಸ್ ಪೌಡರ್ನ ಹಾಕಿ ನೆಕ್ಸ್ಟ್ ನಾನು ಐ ಶ್ಯಾಡೋಸ್ನ ಹಾಕ್ಕೊಳ್ತೀನಿ. ಐ ಶ್ಯಾಡೋಸ್ ಆ್ಯಂಡ್ ಐಲೈನರ್ ಹಾಗೆ ಡಾರ್ಕಾಗಿ ಸ್ವಲ್ಪ ಲಿಪ್ಸ್ಟಿಕ್ನ ಹಾಕ್ಕೊಳ್ತೀನಿ. ಇಷ್ಟೇ ಮೇಕಪ್ನ ಮಾಡ್ಕೊಳ್ಳೋದು. ಹಣೆಗೆ ಸ್ಟಿಕ್ಕರು, ಕುಂಕುಮ ಹಾಗೆ ಒಂದು ಗಲ್ಲದ ಹತ್ರ ಒಂದು ಡಾಟ್ ಇಟ್ಕೊಂಡ್ರೆ ನಂದು ಫುಲ್ ಕಂಪ್ಲೀಟ್ ಮೇಕಪ್ ಆಯಿತು. ಹಾಗೆ ಬೇಗನೆ ನಾನು ಸ್ಯಾರಿ ಕೂಡ ವೇರ್ ಮಾಡಿಕೊಂಡೆ. ನನ್ನ ಹೇರ್ ಸ್ಟೈಲ್ ಬಗ್ಗೆ ಹೇಳಬೇಕಂದ್ರೆ ಹೇರ್ ಸ್ಟೈಲ್ನ ಫಸ್ಟ್ ಸರಿ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಫೈನಲಾಗಿ ನಾವು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಅಪ್ಪ ಸಾಗರದಿಂದ ಬರ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗೋದು. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಕತೆ ಶುರುವಾಗಿತ್ತು. ಹಾಗೆ 3ನೇ ಕತೆ ಏನೋ ಹೇಳ್ತಾ ಇದ್ರು. ಈ ಪ್ರಸಾದ ನೈವೇದ್ಯ ಮಾಡಿದ್ವಲ್ಲ ಸರ್ ನಾವು, ಇದು ಈ ಪ್ರಸಾದ ಅಂತ ಅಲ್ಲ, ಇದರ ಬಿಟ್ಟರೆ ಮಹತ್ವ ಇದು ಆಗತ್ತೆ ಅಂತಲ್ಲ. ನಾವು ಏನು ಯಾಕೆ ಊಟವನ್ನ ಮಾಡಬೇಕು, ಪ್ರಸಾದವನ್ನು ಮಾಡಬೇಕು, ಅನ್ನದಾನವನ್ನ ಯಾಕೆ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಈಗ ಪುನೀತ್ ರಾಜ್ಕುಮಾರ್ ಸತ್ತೋದ, ಅವನ ಜೀವ ಹೋದ್ಮೇಲೆ ಅವನ ದೇಹಕ್ಕೆ ಏನಂತ ಕರೀತಾರೆ, ಶವ. ಅದು ಬಾಡಿ ಅಲ್ಲ, ಶವ. ನಾವೆಲ್ಲರೂ ಅಷ್ಟೇನೆ, ನಾನು ಹೇಳೋದು ನಮ್ಮ ದೇಹದಿಂದ ಆ ಜೀವ ವಾಯು ಅನ್ನುವಂಥದ್ದು ಹೋದ್ಮೇಲೆ ನಾವು ಶವ. ಅವರು ಪುನೀತ್ ರಾಜ್ಕುಮಾರ್ ಅನ್ನೋದು ಒಂದು ಉದಾಹರಣೆ ಕೊಟ್ಟೆ ನಾನು ಅಷ್ಟೇ. ಅಂದ್ರೆ ಏನ್ ಅರ್ಥ ಕೇಳಿದ್ರೆ, ಈಗ ನಾನೊಬ್ಬರೇ ಇಲ್ಲ, ಈಗ ನನ್ನ ದೇಹದೊಳಗೆ ಆತ್ಮ ಇದೆ, ಅದು ಒಂದಕ್ಕೂ ಜೀವ ಇದೆ ಅಂತ ಕನ್ಸಿಡರ್ ಮಾಡೋರು. ನಾವು ಹಿಂದೂಗಳು ಅದಕ್ಕೆ ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಎಲ್ಲದರಲ್ಲೂ ದೇವ್ರನ್ನ ನೋಡ್ತೇವೆ. ಅದಕ್ಕೆ ಹಂಗೆ ದೇವ್ರನ್ನ ನೋಡಿದಾಗ ನನ್ನೊಳಗೆ ಇನ್ನೊಬ್ಬ ದೇವರಿದ್ದಾನಲ್ವಾ, ಇರ್ಲೇಬೇಕಲ್ವಾ. ಈಗ ನಾನು ಅವನಿಗೆ ಉಪವಾಸ ಹಾಕಿದ್ರೆ ಹೆಂಗೆ, ಟೈಮಿಗೆ ಊಟ ಮಾಡಿದ್ದೇನೆ, ಅದಕ್ಕೆ ನಿಮ್ಮ ಮನೆಗೆ ಯಾರೋ ಉಪ್ಪು ಹಚ್ಕೊಂಡು ಬರ್ತಾರೆ, ಉಪವಾಸದಿಂದ ಬರ್ತಾರೆ, ಅದರಷ್ಟು ಪುಣ್ಯ ಅದಕ್ಕೆ ಯಾವುದು ಬರೋದೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅನ್ನದಾನವೇ ಮಹಾದಾನ ಅಂತ. ಹಂಗೇನೆ ಇವರು ಅವರವರ ಗಂಡಂದಿರು ಬಂದ್ರು ಅಂತ ಸುದ್ದಿ ಕೇಳಿ ಇನ್ನೇನು ಊಟ ಮಾಡಬೇಕು ಅಷ್ಟೊತ್ತಿಗೆ ಬಿಟ್ಟುಕೊಂಡು ಬಂದ್ಬಿಡ್ತಾರೆ. ಅಂದ್ರೆ ಒಳಗಿರುವ ಪರಮಾತ್ಮನಿಗಿಂತ ಅವರ ಗಂಡಂದಿರೇ ಅವರಿಗೆ ಹೆಚ್ಚಾಗ್ಬಿಟ್ರು. ಅದು ತಪ್ಪು. ಅದು ಅವರವರ ಗಂಡಂದಿರು ಇದ್ರು ಅಂತ ಹೇಳಿದ್ರು, ಅವರು ಕಣ್ಣೆದುರಿಗೆ ಮುಳುಗೋಗ್ಬಿಡ್ತಾರೆ. ಇನ್ನೇನು ಗಂಡಂದಿರು ಹೋದ್ಮೇಲೆ ನಾವ್ಯಾಕೆ ಉಳಿಬೇಕು ಅಂತ ವಿಚಾರ ಮಾಡಿ ಅವರು ಕೂಡ ನದಿಗೆ ಹಾಕಲಿಕ್ಕೆ ಹೋಗ್ತಾರೆ. ಇವತ್ತಿನ ಕಾಲದಲ್ಲಿ ಯಾರು ಮಾಡುವುದಿಲ್ಲ, ಮಾಡಬೇಡಬಾರ್ದು, ಬೇರೆ ವಿಚಾರ. ಹಳೆ ಕಾಲ, ನಾನು ಸುಮ್ಮನೆ ಹೇಳ್ತಾ ಇರುತ್ತೆ ಅಷ್ಟೇ. ಕಾಲ ಬದಲಾದಂಗೆ ಎಲ್ಲದೂ ಬದಲಾಗಿದೆ. ಅವಾಗ ಒಂದು ಅಶರೀರವಾಣಿ ಆಗುತ್ತೆ. ನೋಡಿ, ನೀವು ಈ ರೀತಿ ಅರ್ಧದಲ್ಲಿ ಬಿಟ್ಟು ಬಂದಿದ್ದೀರಿ, ಪ್ರಸಾದವನ್ನು ಬಿಟ್ಟು ಬಂದಿದ್ದೀರಿ, ನಿಮ್ಮ ಗಂಡಂದ್ರು ಬಂದು ಅಂತ ಕೇಳಿದ್ದಕ್ಕೆ ಮೊದಲು ಹೋಗಿ ಪ್ರಸಾದವನ್ನು ಭಕ್ಷಣೆ ಮಾಡಿ ಬನ್ನಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ತುಂಬ ಅರ್ಥಪೂರ್ಣವಾದ ಮಾತನ್ನು ಭಟ್ರು ಹೇಳಿದರು. ನಿಜ, ಹೌದು. ನಮ್ಮ ಬಾಡಿನೇ ನಮಗೆ ಒಂದು ದೇವರು ಇದ್ದಂಗೆ. ನಾವು ಅದಕ್ಕೆ ಮೊದಲು ಆಹಾರ ಕೊಡಬೇಕು. ಯಾವುದೇ ದೇವರು ನಮಗೆ ಉಪವಾಸ ಮಾಡಿ ನನಗೆ ಪೂಜೆ ಮಾಡು ಅಂತ ಹೇಳೋದಿಲ್ಲ. ಬಟ್ ಅದನ್ನು ಹಳೆಯ ಕಾಲದಿಂದ ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಕೂಡ ಮುಂದುವರಿಸ್ತಾ ಇದ್ದೀವಿ. ಶುಚಿ ಅಂತ ನಾವು ಮಾಡ್ಕೊಳ್ಬಾರ್ದು. ಮನಸ್ಸು ಶುಚಿಯಾಗಿದ್ದರೆ ದೇವರು ನಮಗೆ ಎಲ್ಲೇ ಇದ್ದರೂ ಅನುಗ್ರಹನ ಕೊಡ್ತಾನೆ. ಹಾಗೆ ಅವ್ರ ಮನೆ ಮೇಲ್ಗಡೆಯಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ರಲ್ವ, ಅಲ್ಲಿನ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿತ್ತು. ಸೊ ಒಂದು ನೇಚರ್ ಇದೆಯಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆ ಸ್ವಲ್ಪ ಕ್ಯಾಪ್ಚರ್ನ ಮಾಡಿಕೊಂಡು ಒಂದು ಪಂಕ್ತಿ ಊಟಕ್ಕೆ ಕುತ್ಕೊಂಡಿದ್ರು. ಸೊ ನಾವು ಅಲ್ಲಿವರೆಗೂ ಫೋಟೋಸ್ನ ವೀಡಿಯೋಸ್ನ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಅಲ್ಲಿ ಕೂಡ ಎಲ್ಲದನ್ನು ನಾನು ತುಂಬಾ ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫೈನಲ್ಲಾಗಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಅಲ್ಲಿ ನವಿಲ್ ಕೂಗೋದು ಸೌಂಡು ತುಂಬಾ ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ಪೂಜೆ ಪ್ರಸಾದದ ಜೊತೆಗೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಿಜವಾಗ್ಲೂ ಈ ಸೀರೆ ತುಂಬಾ ಹೆವಿ ಇದೆ, ಉಟ್ಕೊಂಡು ಯಾವಾಗ ಬಿಡ್ತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಫೋನ್ಗಳಿಗಿಂತ ಐಫೋನ್ ಡಿಫ್ರೆಂಟ್ ಬ್ರ್ಯಾಂಡ್. ಅದು ಎಲ್ಲ ಹುಡುಗಿರ ಡ್ರೀಮ್ ಆಗಿರುತ್ತೆ. ಈವನ್ ನನಗೂ ಕೂಡ ಐಫೋನ್ ಒಂದು ಡ್ರೀಮ್ ಆಗಿತ್ತು. ಲವ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನನಗೆ ಆವಾಗ ಅಷ್ಟು ಕಾಸ್ಟ್ಲಿ ಗಿಫ್ಟ್ ಇಸ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಮದುವೆ ಆದಮೇಲಂತರೂ ಸುಮಾರಷ್ಟು ಕಮಿಟ್ಮೆಂಟಿಂದ ತೊಗೊಳಕ್ಕೆ ಆಗ್ತಾಯಿರಲಿಲ್ಲ. ಒಂದು ಮಗು ಆಗಿಬಿಟ್ರೆ ಅಂತರೂ
ನಮ್ಮ ಜೀವನದ ಕನಸನ್ನೆಲ್ಲ ಬದಿಗಿಟ್ಟು ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀವಿ. ಸೊ ಫೈನಲ್ ಆಗಿ ನಾನು ಕೂಡ ಐಫೋನ್ನ ತೊಗೊಂಡೆ. ಇದಕ್ಕೆಲ್ಲ ಕಾರಣ ನನ್ನ ಹಸ್ಬೆಂಡ್. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಎಲ್ಲ ಡ್ರೀಮ್ಗಳಲ್ಲಿ ನನ್ನ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಸೊ ನಾನು ಫೈನಲ್ ಆಗಿ ಐಫೋನ್ 15ನ ತೊಗೊಂಡೆ. ನನಗೆ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ಯೂಟ್ಯೂಬ್ಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಒಳ್ಳೊಳ್ಳೆ ವಿಡಿಯೋನ ಮಾಡೋದಕ್ಕೋಸ್ಕರ ನಾನು ಐಫೋನ್ನ ನನ್ನ ಬರ್ಡೇ ದಿವಸ ಪರ್ಚೇಸ್ ಮಾಡಿದೆ. ಇದನ್ನು ಹೇಳಬೇಕಾಗಿತ್ತು. ಆ್ಯಂಡ್ ಹಾಗೆ ಐಫೋನೆಲ್ಲ ತೊಗೊಂಡಿದ್ದೀನಿ. ಮತ್ತು ನನಗೇನು ಕೇಕೆಲ್ಲ ಬೇಡ ಅಂತ ಹೇಳಿದ್ರು. ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ. ಸೊ ಅವ್ರಿಗೋಸ್ಕರ ಅಂತ ಒಂದು ಸ್ಮಾಲ್ ಕೇಕನ್ನ ತೊಗೊಂಡು ಬಂದರು. ಆ್ಯಂಡ್ ಅವರಿಗೂ ತುಂಬಾ ಖುಷಿ. ನನ್ನ ಮಗಳಂತೂ ಫುಲ್ಲು ಹ್ಯಾಪಿಯಾಗಿದ್ದಾಳೆ. ಹಾಗೆ ಮಕ್ಕಳಿಗೋಸ್ಕರ ಸ್ಮಾಲ್ ಕೇಕ್ನ ಕಟ್ ಮಾಡಿದ್ವಿ. ಇಲ್ಲಿ ನಾನು ಬಂಜರಾಸಿನ ಮುಲ್ತಾನಿ ಮಟ್ಟಿನ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ಗೆ 2 ಪ್ಯಾಕೆಟನ್ನು ಒಡೆದು ಹಾಕ್ಕೊಳ್ತೀನಿ. ಇನ್ಸ್ಟೆಂಟ್ ಗ್ಲೋ ಹಾಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಐಸ್ ಕ್ಯೂಬ್ ಮೂಲಕ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಅರಿಶಿಣದ ಪುಡಿ ಹಾಗೆ 1 ಚಮಚ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಮತ್ತು 1 ಚಮಚ ಕಾಫಿ ಪೌಡರ್ನ ಸೇರಿಸ್ಕೊಳ್ತೀನಿ. ಇದೆಲ್ಲ ಫೇಸ್ಗೆ ತುಂಬಾ ಗ್ಲೋ ಕೊಡುತ್ತೆ ಮತ್ತು ಫೇಸಲ್ಲಿರೋ ಕಲೆಗಳನ್ನೆಲ್ಲ ಹೋಗೋ ಥರ ಮಾಡುತ್ತೆ. ಆ್ಯಂಡ್ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಇನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ನಾವು ಸೌತೆಕಾಯಿ ರಸ ಕೂಡ ಹಾಕೊಳ್ಬೋದು, ಇಲ್ಲಾಂದರೆ ಮೊಸರು, ಇಲ್ಲಾಂದರೆ ಆಲೂಗಡ್ಡೆ ಕೂಡ ತುರಿದು ಅದನ್ನು ಪೇಸ್ಟ್ ಕೂಡ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಈ ರೀತಿ ಗಟ್ಟಿಯಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ನಾನು ಇಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಡೈಲಿ ನಾವು ಫೇಸ್ ವಾಶ್ ಮಾಡ್ತೀವಲ್ವ, ಆವಾಗ ಒಂದು ಕ್ಯೂಬ್ನ ತೊಗೊಂಡು ಫೇಸ್ನ ಕ್ಲೀನಾಗಿ ರಬ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಹಾಗೆ ಕೈಯಲ್ಲಿ ಜಸ್ಟ್ ಮಸಾಜ್ ಮಾಡಿಕೊಂಡು ನಂತರ ನಾವು ಫೇಸ್ ವಾಶ್ ಮಾಡಿದ್ರೆ ನಮ್ಮ ಫೇಸಲ್ಲಿರೋ ಏನೇ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಏನೇ ಕಲೆಗಳಿದ್ರು 15 ಮಿನಿಟ್ಸಲ್ಲಿ ಕ್ಲಿಯರ್ ಆಗುತ್ತೆ. ನಮ್ಮ ಕೇರ್ ಏನಂತಾರಲ್ವ, ನಮ್ಮ ಫೇಸ್ ಬಗ್ಗೆ ನಾವು ಕೇರ್ ಮಾಡೋದೇ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಕೆಲಸ, ಮಕ್ಕಳು, ಮನೆ, ಹೊರಗಡೆಯಿಂದ ಓಡಾಡ್ತಿರ್ತೀವಲ್ವ. ಸೊ ಫೇಸಲ್ಲಿ ಸಾಕಷ್ಟು ಡಾರ್ಕ್ ಸರ್ಕಲ್ಸು, ಡಾರ್ಕ್ ಸ್ಪಾಟ್ಸ್ಗಳು ತುಂಬಾ ಇರುತ್ತೆ. ಬಟ್ ನಮಗೆ ಅದು ಗೊತ್ತಾಗಲ್ಲ. ನಮ್ಮ ಮಿರರ್ ನೋಡ್ಕೊತೀವಲ್ಲ, ನಮ್ಮ ಫೇಸು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಬಟ್ ನಾವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ಮಾತ್ರ ನಮ್ಮ ಫೇಸಲ್ಲಾಗಿರೋ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಗೊತ್ತಾಗುತ್ತೆ. ಸೊ ಇವಾಗ ಇದರ ಕ್ಯೂಬ್ಸ್ಗೆ ನಾನು ಇದನ್ನು 1 ಸ್ಪೂನು ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಇದಕ್ಕೆ ಅಂತಲೇ ಒಂದು ಪ್ಲಾಸ್ಟಿಕಲ್ಲಿ ಕ್ಯೂಬ್ಸ್ ಎಂದು ಬರುತ್ತಲ್ವ, ಅದನ್ನು ತೊಗೊಂಡ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ನಾವೆಲ್ಲಾದರೂ ಹೋಗಬೇಕಂದ್ರೆ ಈ ಥರ ಪೇಸ್ಟ್ನ ಮಾಡಿಕೊಂಡು ಅದನ್ನು ಹಚ್ಚಿ 15 ಮಿನಿಟ್ಸ್ ಒಣಗೋವರೆಗೂ ವೆಯ್ಟ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಅದು ತಕ್ಷಣ ಇನ್ಸ್ಟೆಂಟ್ ಗ್ಲೋ ಕೊಡೋದಿಲ್ಲ. ಸೊ ನಾವು ಈ ರೀತಿ ಮಾಡಿಕೊಂಡು ಡೈಲಿ ಮನೇಲಿ ಇದನ್ನು ನಾವು ಮಾಡ್ಕೊಳ್ತಾ ಇದ್ದರೆ ನಾವು ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಫೇಸ್ ತುಂಬ ನೀಟಾಗಿ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಮಾಡ್ಕೊಂಡಿರೋ ಪೇಸ್ಟು ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಟು ಇದನ್ನು ಕ್ಯೂಬ್ನ ಮಾಡ್ಕೊಂಡ್ಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಈಗ ಇದನ್ನು ಫ್ರೀಝರಲ್ಲಿ ಇಟ್ಕೊಳ್ತೀನಿ. 1 ಅವರ್ ಬಿಟ್ಟು ಇದು ಗಟ್ಟಿ ಆದಮೇಲೆ ಫೇಸ್ಗೆ ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡಿದೆ. ಮನಿ ಪ್ಲ್ಯಾಂಟ್ನ ಮನೆ ಒಳಗೆ ಇಟ್ಟರೆ ಮನೆಗೆ ನಷ್ಟ ಆಗುತ್ತೆ, ಮನೆಗೆ ದುಡ್ಡಿನ ಸಮಸ್ಯೆ ಬರುತ್ತೆ, ಕಷ್ಟ ಬರುತ್ತೆ ಅಂತ ಒಬ್ಬರು ಹೇಳಿದ್ರು. ಸೊ ಯಾರಾದರೂ ಈ ಥರ ಏನಾದರೂ ಹೇಳಿದಾಗ ಅದೇ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಸೊ ಮನೇಲಾಗೋ ಪರಿಸ್ಥಿತಿಗಳು, ಮನೆಯಲ್ಲಿ ಸ್ವಲ್ಪ ಹಾಗೂ ಹೀಗೂ ಆಗ್ತಾ ಇರತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಹೊರಗಡೆ ಇಡೋಣ ಅಂತ ಇವತ್ತು ಮನೇಲಿರೋ ಎಲ್ಲ ಮನಿ ಪ್ಲ್ಯಾಂಟ್ಸ್ನ ತೆಗಿತಾ ಇದ್ದೀನಿ. ಅದು ಬೇರು ಬಿಟ್ಕೊಂಡಿರೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಒಂದು ಹಕ್ಕಿ ಗೂಡು ಕಾಣಿಸುತ್ತಲ್ಲ ಆ ಥರ ಅಷ್ಟು ಚೆನ್ನಾಗಿ ನೀರೊಳಗೆ ಎಷ್ಟು ಚೆನ್ನಾಗಿ ಬೇರು ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಕೂಡ ಬೆಳೀತಾ ಇತ್ತು. ಹಾಗೆ ಸ್ವಲ್ಪ ದಿವಸ ನೋಡೋಣ, ಮನೆಯೊಳಗೆ ಇಡೋದು ಬೇಡ, ಯಾಕಂದರೆ ನಮ್ಮನೆ ಪರಿಸ್ಥಿತಿನೂ ಸ್ವಲ್ಪ ಹಾಗೆ ಹೀಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಇದನ್ನು ನಾನೀಗ ಹೊರಗಡೆ ಶಿಫ್ಟ್ ಮಾಡ್ತೀನಿ. ಆ್ಯಂಡ್ ಅದೇ
ಪಾಟಲ್ಲೇ ಇಟ್ಟು ಹೊರಗಡೆ ಇಡೋಣ ಅಂತ ಅಂದ್ಕೊಂಡೆ. ಆ ಬೇರನ್ನು ನೋಡಿದ್ರೇ ತುಂಬಾ ಖುಷಿಯಾಗುತ್ತೆ, ಅದನ್ನು ಒಗಸೋಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ. ಹಾಗೆ ನಾನು ಶೋಕೇಶಲ್ಲಿ ಕೂಡ ಒಂದು ಬಾಟಲಲ್ಲಿ ಇಟ್ಟಿದ್ದೆ, ಅದನ್ನು ಕೂಡ ತೆಗಿತೀನಿ ಇವಾಗ. ಇದು ಒಂದೆರಡು ಕಡ್ಡಿ ಹಾಗೆ ಬಾಟಲಲ್ಲಿ ಹಾಕಿ ಇಟ್ಟಿದ್ದೆ, ಸೊ ಅದನ್ನು ಕೂಡ ಇವಾಗ ರಿಮೂವ್ ಮಾಡಿ ಇದನ್ನೆಲ್ಲ ಹೊರಗಡೆ ಇಡ್ತೀನಿ. ಐಸ್ ಕ್ಯೂಬ್ ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು 1 ಅವರಿಗೆ ಎಷ್ಟು ಇದಾಗಿದೆ ಅಂತ. ಇವಾಗ ನಾನು ಇದರಲ್ಲಿ ಒಂದೆರಡನ್ನು ತೊಗೊಂಡು ಫೇಸಿಗೆ ಹಚ್ಚಿ ತೋರಿಸ್ತೀನಿ. ಕ್ಯೂಬ್ಸ್ನ ಕೆನ್ನೆ ಮೇಲೆಲ್ಲ ಇಟ್ಕೊಂಡಾಗ ತುಂಬ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ, ಅದು ತುಂಬ ಕೋಲ್ಡ್ ಇರುತ್ತಲ್ಲ. ಸೊ ಇದನ್ನು ಹಚ್ತಾ ಅದು ಹಾಗೆ ಕರಗ್ತಾ ಬರ್ತಾಯಿತ್ತು. ಸೊ ಹಚ್ಚೋಕ್ಕೂ ಕೂಡ ತುಂಬಾ ಈಸಿ ಅಂತ ಅನ್ನಿಸ್ತಾ ಇತ್ತು. ಈ ರೀತಿ ಫುಲ್ ಫೇಸಿಗೆ ಹಾಗೆ ನೆಕ್ಕಿಗೆಲ್ಲ ಕೂಡ ಕ್ಲೀನಾಗಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಕೈಯಲ್ಲಿ ಈ ರೀತಿ ನೀಟಾಗಿ ಮಸಾಜ್ನ ಮಾಡ್ಕೊಳ್ತೀನಿ. ಮುಲ್ತಾನ್ ಮಟ್ಟಿ ಫೇಸ್ಗೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಅದು ಪ್ಯಾಕ್ ಹಾಕ್ಕೊಂಡ್ರೆ ಇನ್ಸ್ಟಂಟ್ ಗ್ಲೋ ಕೂಡ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಮನೆಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಅರಿಶಿನ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಈ ಥರ ಪ್ಯಾಕ್ನ ಮಾಡಿಕೊಂಡೆ. ಕಣ್ಣಿನ ಸುತ್ತಲೂ ಹಾಗೆ ಈ ಮೂಗಿನ ಸುತ್ತಲೂ, ಬಾಯಿ ಸುತ್ತಲೂ ಅಲ್ಲೆಲ್ಲ ಸ್ವಲ್ಪನೇ ಡಾರ್ಕ್ ಸ್ಪಾಟ್ಸ್ಗಳು ಇರ್ತವೆ. ಸೊ ಅದನ್ನು ಕ್ಲೀನಾಗಿ ಕವರ್ ಮಾಡ್ಬೋದು. ತುಂಬ ನ್ಯಾಚುರಲ್ಲಾಗಿ ಫೇಸು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇನ್ಸ್ಟಂಟ್ ಗ್ಲೋ ಕೂಡ ಸಿಗುತ್ತೆ. ನೀವು ಕೂಡ ಮನೆಯಲ್ಲಿ ಇವೆಲ್ಲ ಇಂಗ್ರೀಡಿಯೆಂಟ್ಸಿಂದ ಈ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡಿ ಒಂದು 15 ಡೇಸ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಫೇಸು. ನೋಡ್ತಾ ಇರ್ಬೋದು, ನಾನೀಗ ಫೇಸ್ನ ಕ್ಲೀನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಫೇಸ್ ಒಂಥರ ಸಾಫ್ಟ್ ಆ್ಯಂಡ್ ಫೀಲ್ ಕೊಡ್ತಾ ಇದೆ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬರ್ಡೇ ದಿನದ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ, ಇನ್ನೂ ಹೆಚ್ಚು ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಟೇಕ್ ಕೇರ್, ಟಾಟಾ, ಬಾಯ್.